ಜಲಜೀವನ್ ಮಿಷನ್ ಯೋಜನೆಯ ಮೂಲ ಉದ್ದೇಶವನ್ನ ಅಧಿಕಾರಿಗಳು ಮರೆತಂತಿದೆ. ಯಾಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಾಮಗಾರಿ ಹಳ್ಳ ಹಿಡಿದಿದೆ. ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರ ಕ್ಷೇತ್ರದಲ್ಲೇ ಕುಂಟುತ್ತಾ ಸಾಗ್ತಾ ಇರೋ ಜೆಜೆಎಂ ಕಾಮಗಾರಿಗೆ ಜನ ಬೇಸತ್ತು ಹೋಗಿದ್ದಾರೆ. ತುಮಕೂರಲ್ಲಿ ಜಲಜೀವನ್ ಮಿಷನ್ಗೆ ಗ್ರಹಣ. ಅರ್ಧಂಬರ್ಧ ಕಾಮಗಾರಿ, ಗುತ್ತಿಗೆದಾರ ಪರಾರಿ. ಜಲಜೀವನ್ ಮಿಷನ್ ಗ್ರಾಮೀಣ ಭಾಗದಲ್ಲಿ ಮನೆ ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಸುವ ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆಯ ಕಾಮಗಾರಿ ಬಗ್ಗೆ ಒಂದಿಲ್ಲೊಂದು ಆರೋಪಗಳು ಕೇಳಿ ಬರುತ್ತಿವೆ. ತುಮಕೂರು ಜಿಲ್ಲೆಯಲ್ಲಿ ಅರ್ಧಂಬರ್ಧ ಕಾಮಗಾರಿಗೆ ಜನ ಬೇಸತ್ತು ಹೋಗಿದ್ದಾರೆ. ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೋಟೆ ಗ್ರಾಮದಲ್ಲಿ ಮನೆ ಮನೆಗೆ ಗಂಗೆ ಯೋಜನೆ ಸಂಪೂರ್ಣವಾಗಿ ದಾರಿ ತಪ್ಪಿದೆ. 1.5 ವರ್ಷದ ಹಿಂದೆ ಆರಂಭವಾದ ಜೆಜೆಎಂ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮದಲ್ಲಿ ಇರುವ ಒಟ್ಟು 250 ಮನೆಗಳ ಪೈಕಿ ಕೇವಲ 150 ಮನೆಗಳಿಗೆ ಮಾತ್ರ ಕೊಳಾಯಿ ಅಳವಡಿಸಲಾಗಿದೆ. ಇನ್ನುಳಿದ 100 ಮನೆಗಳಿಗೆ ನಲ್ಲಿಗಳನ್ನೇ ಹಾಕಿಲ್ಲ. ಇನ್ನು ಕತೆ ಇಲ್ಲಿಗೆ ಮುಗ್ದಿಲ್ಲ. ನಲ್ಲಿ ಅಳವಡಿಸಿರುವಂತಹ 150 ಮನೆಗಳಿಗೂ ಕಳೆದೆರಡು ವರ್ಷಗಳಿಂದ ಒಂದೇ ಒಂದು ಹನಿ ನೀರು ಹರಿದಿಲ್ಲ. ಬೋರ್ ಕೊರೆಸಿ ನೀರು ಪೂರೈಸಬೇಕಾದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕೇವಲ ಟ್ಯಾಂಕ್ ಮತ್ತು ಪೈಪ್ಲೈನ್ ಅಳವಡಿಸಿ ಕೈತೊಳೆದುಕೊಂಡಿದ್ದಾರೆ. ಪರಿಣಾಮ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪ್ರತಿದಿನ 2 ಕಿಲೋಮೀಟರ್ ದೂರ ಅಲೆಯಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ನಿಲ್ಲಿಂದ ಸಮಸ್ಯೆ ನಮ್ದು ಇನ್ನೇನಿಲ್ಲ. ಎಷ್ಟು ದಿವಸ ಆಯ್ತು ಇವರು ರೀತಿ ತಂದಾಕ ಹೋಗಿ? 3 ತಿಂಗಳ ಮೇಲೆ ಆಯ್ತಾ? ಈ ಲೈನ್ ಪೂರ್ತಿ ಯಾರಿಗೂ ಹಾಕಿಲ್ಲ? ಎಲ್ಲಿ ಅದು ಒಂದೆಲ್ಲ ಹಿಡ್ಕೊ ಬರ್ಬೇಕು, ಎಲ್ಲರೂ ಹೋಗಿ ಎಲ್ಲ ಹೋಗಿ ಅಲ್ಲಿ ಹಿಡ್ಕೊ ಬರ್ಬೇಕು. ಎಷ್ಟು ಮನೆ ಹಿಡ್ಕೊ ಬರ್ಬೇಕು? ಮನೆಯವರು ಒಂದು 14 ಮನೆಯವರು ಎಲ್ಲ ಹೋಗಿ ಅಲ್ಲಿಂದ ಹಿಡ್ಕೊ ಬರ್ಬೇಕು. ಎಲ್ಲಿಂದ ಎಲ್ಲಿಗೆ ಬರ್ಬೇಕು ನೀರ್ನ? ಪಂಚಾಯತಿನವರು ನಲ್ಲಿಗಳಲ್ಲಿ ನೀರು ಬರ್ತಿಲ್ಲ. ಅವರು ಇವತ್ತು ನೋಡ್ತೀವಿ ಅಂತಾರೆ ಹೋಗ್ತಾರೆ. ಅಲ್ಲೇ 3-4 ಟ್ರಿಪ್ ಬಂದವ್ರು. ಅವರು ಏನಂತಾರೆ ಕೇಳಿದ್ರೆ ಇಂಜಿನಿಯರ್ಗಳು ಬಂದ್ರೆ ಅದೇ ಮಾಡ್ತೀವಿ, ಇನ್ನ ಟ್ಯಾಂಕ್ ರೆಡಿ ಆಗಿಲ್ಲ, ಪೈಪ್ ರೆಡಿ ಆಗಿಲ್ಲ, ಮಾಡ್ತೀವಿ ಹೇಳು ಅಂತಾರೆ ಅಷ್ಟೇ. ಸಿಮೆಂಟ್ ಎಲ್ಲ ಕರೆಕ್ಟಾಗಿ ಮಾಡೋರು, ಸಿಮೆಂಟ್ ಮಾಡೋ ಕೆಲಸ ಬಿಟ್ಟೇ ಅವ್ರೆ. ಪೈಪ್ಲೈನ್ ಅಳವಡಿಸಲು ರಸ್ತೆಗಳನ್ನ ಅಗೆದು ಹಾಗೆಯೇ ಬಿಡಲಾಗಿದೆ. ಇದರಿಂದ ಮಳೆ ಬಂದಾಗ ಇಡೀ ರಸ್ತೆ ಕೆಸರುಮಯವಾಗಿ ಓಡಾಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಯೋಜನೆಯ ಹೆಸರಿನಲ್ಲಿ ಕೋಟಿ ಹಣ ಲೂಟಿಯಾಗಿದೆ. ಸ್ವಕ್ಷೇತ್ರದಲ್ಲಿ ಸಮಸ್ಯೆ ತಾಂಡವವಾಡ್ತಿದ್ರೂ ಡಿಸಿಎಂ ಪರಮೇಶ್ವರ್ ಗಮನ ಕೊಡ್ತಿಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರುತ್ತಿದ್ದಾರೆ. ಸಾರಿ ಬಂದಿತ್ತು ಸರ್, ಅದೊಂದ್ಸಾರಿ ಬಂದ್ಮೇಲೆ ತಿರ್ಗ ಅವತ್ತಿಂದ ಅದ್ರಾಗೂ ಬರ್ತಾ ಇಲ್ಲ, ಮಾಮೂಲಿ ನೆಲ್ಲೆಗೂ ಬರ್ತಾ ಇಲ್ಲ, ಅದ್ರಾಗೂ ಬರ್ತಾ ಇಲ್ಲ, ಅದ್ರಾಗೂ ಬರ್ತಾ ಇಲ್ಲ, ಎರಡು ನೆಲ್ಲೆಗೂ ಬರ್ತಾ ಇಲ್ಲ, ಎರಡು ನೆಲ್ಲೆಗೂ ನೀರು ಬರೋದೇ ಇಲ್ಲ, ಬರ್ತಾ ಇಲ್ಲ. ಮತ್ತೆ ನೀರಲ್ಲಿ ಹಿಡ್ಕೊಂತೀರ ನೀವೆಲ್ಲ? ಇಲ್ಲಿ ಬರ್ತೀವಿ, ಇಲ್ಲ ಅಂದ್ರೆ ಅಲ್ಲಿಗೆ ಹೋಗ್ತೀವಿ, ಇಲ್ಲ ಅಂದ್ರೆ ಅಲ್ಲಿಗೆ ಟ್ಯಾಂಕ್ ಹತ್ರ ಬಂದು ಹಿಡ್ಕೊಂತೀರಾ? ಜೆಜೆಎಂ ಕಾಮಗಾರಿಯ ಅಧ್ವಾನದ ಕುರಿತು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಗ್ರಾಮಸ್ಥರು ದೂರು ನೀಡಿದ್ದಾರೆ. ಅಪೂರ್ಣವಾಗಿರುವ 100 ಮನೆಗಳಿಗೆ ಕೂಡಲೇ ನಲ್ಲಿ ಅಳವಡಿಸಬೇಕು, ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಒತ್ತಾಯ. ವಿಠಲ್, ನ್ಯೂಸ್ 18 ತುಮಕೂರು.